and next box comes this big one. ಇದರಲ್ಲಿ ಇವಾಗ just 470. ಸೊ ಅದಾದ್ಮೇಲೆ ಮತ್ತೆ ಇಟ್ ಇಸ್ ಲಿಟ್ರಲಿ ವರ್ತ್ ಗೈಸ್. ಲೈಕ್ ಮಾಡಿ ಆಯ್ತಾ ಪ್ಲೀಸ್. ಒಂದೊಂದಾಗಿ ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಎಲ್ಲದನ್ನು ಆರ್ಗನೈಸ್ ಮಾಡಿ ಲೈಕ್ ನಮಗೆ ಹೇಗೆ ಬೇಕು ಅದೇ ತರ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಇದೆ ಅಲ್ಲ. ಸೊ ಲೈಕ್ ವೆರಿ ಸೂನ್ ಐ ಆಮ್ ಗೋನಾ ಕುಕ್ ಇನ್ ದಿಸ್. ಸೊ ನೆಕ್ಸ್ಟ್ ಬಾಕ್ಸ್ ಬಂದು ಇದು. ಲೆಟ್ಸ್ ಅನ್ಬಾಕ್ಸ್ ದಿಸ್. ಇದ್ರ ಕಾಳು ಮತ್ತೆ ಖಾರದ ಪುಡಿ ಎಲ್ಲ ಸಾಮಾನನ್ನು ಇದರಲ್ಲಿ ಆರ್ಗನೈಸ್ ಏನ್ ಬೇಕು ಅದನ್ನೆಲ್ಲದನ್ನು ತಗೊಂಡು ಅವ್ರು ಆರಾಮಾಗಿ ಕುಕ್ ಮಾಡಿ ನನಗೆ ಕೊಡ್ಬೋದು. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಏನಂತ ಹೇಳಿ ನಿಮಗೆ ಆಲ್ರೆಡಿ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ ತಮ್ಮನೇಲ್ ನೋಡಿ. ಆ್ಯಂಡ್ ಹಿಯರ್ ಯು ಗೈಸ್ ಕ್ಯಾನ್ ಸಿ ಇವತ್ತು ನಾನು ಮಾಡ್ತಿರೋದು ಅನ್ಬಾಕ್ಸಿಂಗ್ ವಿಡಿಯೋ. ಆ್ಯಂಡ್ ನೀವು ನನ್ನ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತಂದರೆ ಒಬ್ವಿಯಸ್ಲಿ ಯು ವಿಲ್ ಹ್ಯಾವ್ ಒನ್ ಐಡಿಯಾ ಇವಾಗ ನಾನು ಏನಕ್ಕೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಇದೆಲ್ಲ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನೀವು ಹಿಂದಿನ ವಿಡಿಯೋಸ್ನ ನೋಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ಅದೆಲ್ಲ ವಿಡಿಯೋಸ್ನ ನೋಡ್ಕೊ ಬನ್ನಿ. ಸೊ ದ್ಯಾಟ್ ನಿಮಗೆ ಗೊತ್ತಾಗುತ್ತೆ ನಾನು ಈ ಅನ್ಬಾಕ್ಸಿಂಗ್ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಆ್ಯಂಡ್ ಏನೇನು ತರಿಸಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇವಾಗ ನನ್ನ ಹತ್ರ ಇಲ್ಲಿ 1 2 3 4 ಬಾಕ್ಸಸ್ ಇದೆ ವಿಚ್ ಐ ಹ್ಯಾವ್ ಟು ಅನ್ಬಾಕ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಸಾರಿ ಟು ಟೆಲ್ ಯು, ಯಾಕಂತಂದರೆ ನಾನು ಆಲ್ರೆಡಿ 1 or 2 ಬಾಕ್ಸಸ್ನ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ, ಓಪನ್ ಮಾಡಿದ್ದೀನಿ ಆಲ್ರೆಡಿ. ವೈ ಬಿಕಾಸ್ ಅದೊಂದು ಸ್ವಲ್ಪ ಲೈಕ್ ನಾನು ಬೇಗನೆ ನೋಡ್ಕೋಬೇಕಿತ್ತು. ವಿಡಿಯೋ ಮಾಡೋದು ತುಂಬ ಲೇಟ್ ಆಗಿದ್ದ ಕಾರಣ ಅಲ್ಲಿ ತನಕ ವೇಟ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಇನ್ ಕೇಸ್ ಏನಾದರೂ ರಿಟರ್ನ್ ಮಾಡಬೇಕು ಅಂತ ಹೇಳಿದರೆ ನಾನು ಅನ್ಬಾಕ್ಸ್ ಮಾಡಿ ನೋಡಬೇಕಿತ್ತು ಒಂದನ್ನು. ಆ್ಯಂಡ್ ಇನ್ನೊಂದು ಅದು ಇದ್ದಿದ್ದೇನೆ ಓಪನ್ ಬಾಕ್ಸ್ ಡೆಲಿವರಿ, ಹಾಗಾಗಿ ನಾನು ಓಪನ್ ಇದೆ ಅದು ಬಾಕ್ಸ್. ಸೊ ಅದನ್ನು ಕೂಡ ತೋರಿಸ್ತೀನಿ ಏನು ತಗೊಂಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಒಂದೊಂದಾಗಿ ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಈ ಅನ್ಬಾಕ್ಸಿಂಗ್ ವಿಡಿಯೋ ಮಾಡುವಾಗ. ನಾನು 2 ಪ್ಯಾಕೇಜಸ್ ಇಲ್ಲಿ ಓಪನ್ ಮಾಡದೇ ಇಲ್ದಿರೋದಿದೆ ಆಯ್ತಾ. ನಾನಂತೂ ಎಷ್ಟು ದಿನದಿಂದ ವೇಟ್ ಮಾಡಿದ್ದೀನಿ ಅಂತಂದರೆ ಅದನ್ನು ಅನ್ಬಾಕ್ಸ್ ಮಾಡೋಕ್ಕೆ. ಬಿಕಾಸ್ ಐ ಆಮ್ ಅ ಪರ್ಸನ್ ಆಸ್ ಸೂನ್ ಆಸ್ ಇಟ್ ಗೆಟ್ಸ್ ಡೆಲಿವರ್ಡ್ ಅಲ್ಲ ಪ್ರಾಡಕ್ಟು, ಅದಾಗಿದ ತಕ್ಷಣವೇ ನಾನು ಆ ನೆಕ್ಸ್ಟ್ ಮೊಮೆಂಟಿಗೆನೇ ಓಪನ್ ಮಾಡಿ ನೋಡಿ ಹೇಗಿದೆ ಏನು ಅಂತ ನೋಡಬೇಕು. ಇನ್ ಕೇಸ್ ಬಟ್ಟೆ ಏನಾದರೂ ಆಯಿತು ಅಂತ ಹೇಳಿದ್ರೆ ನಾನು ಆವಾಗಲೇ ಹಾಕೊಂಡು ಎಲ್ಲ ನೋಡ್ಬಿಡ್ಬೇಕು. ಬಟ್ ಐ ಡೋಂಟ್ ನೋ ಹೌ ಐ ಗಾಟ್ ಟು ವೇಟ್ ಆಲ್ ದೀಸ್ ಡೇಸ್ ಟು ಓಪನ್ ದಿಸ್ ಬಾಕ್ಸ್. ಮೇ ಬಿ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದ ವಿಡಿಯೋ ಆ್ಯಂಡ್ ಬಿಕಾಸ್ ಆಫ್ ಯು ಗೈಸ್. ಸೊ ದ್ಯಾಟ್ ನಾನು ನಿಮಗೆ ಈ ವಿಡಿಯೋದಲ್ಲೇ ವಿಡಿಯೋ ಮುಖಾಂತರ ಅನ್ಬಾಕ್ಸ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿ ನಾನು ಇಷ್ಟು ದಿನ ವೇಟ್ ಮಾಡಿದ್ದೀನಿ. ಐ ಹೋಪ್ ಸೊ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ. ಇನ್ ಕೇಸ್ ಏನಾದರೂ ನಿಮಗೆ ಈ ಥರ ವಿಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತಂದರೆ, ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಡೂ ಕಾಮೆಂಟ್. ನಾನು ಅದೇ ಥರ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಡೈಲಿ ರುಟೀನ್ ಆ್ಯಂಡ್ ಹೇಗಿರುತ್ತೆ ನನ್ನ ಡೇಸು, ಡೈಲಿ ವ್ಲಾಗ್ಸು ಆ ಥರದ್ದೆಲ್ಲ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಐ ಆಮ್ ಗೋನಾ ಫಿಲ್ಮ್ ಆಲ್ ಆಫ್ ದೋಸ್ ವಿಡಿಯೋಸ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಡೂ ಲೈಕ್ ಮಾಡಿ ಆಯಿತಾ ಪ್ಲೀಸ್. ಸೊ ಬನ್ನಿ ಇವಾಗ ಒಂದೊಂದಾಗಿ ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ನಾನು ಫಸ್ಟ್ ಇವಾಗ ಯಾವ್ದು ಓಪನ್ ಆಗಿದೆ ಅಲ್ಲ ಅದನ್ನ ತೋರಿಸ್ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಾಕ್ಸಸ್ನ ಮತ್ತೆ ಓಪನ್ ಮಾಡ್ತೀನಿ. ಫಸ್ಟ್ ಥಿಂಗ್ ಇದು ಇನ್ನೂ ಓಪನ್ ಆಗಿಲ್ಲ ಆಯಿತಾ. ಸೊ ಮಾಡ್ತೀನಿ. ಆ್ಯಂಡ್ ಒಂದು ನೀವು ಹಿಂದಿನ ವಿಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತಂದರೆ ಐ ಹ್ಯಾವ್ ಮೂವ್ ಟು ಅ ಫ್ಲ್ಯಾಟ್ ಅಲೋನ್ ಆಯಿತಾ. ಹಾಗಾಗಿ ನನಗೊಂದಷ್ಟು ಎಸೆನ್ಷಿಯಲ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಎಲ್ಲಾದರೂ ಒಂದು ಮನೆ ಥರನೇ ನಾನು ಆರ್ಗನೈಸ್ ಮಾಡಬೇಕಾಗಿದೆ. ನಾನು ಕುಕ್ ಮಾಡ್ಕೊತೀನಿ, ಇಲ್ಲ ತಿಂತೀನಿ, ಇಲ್ಲ ಕೆಲಸ ಮಾಡ್ತೀನಿ, ಇಲ್ಲೇ ನಂದು ಅದರ್ ವರ್ಕ್ಸ್ ಕೂಡ ಇದೆ, ವಿಡಿಯೋಸ್ದು ಮತ್ತು ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದೆ. ಸೊ ಅದೆಲ್ಲದನ್ನು ನಾನು ಇಲ್ಲೇ ಮಾಡ್ಕೊಳ್ಳೋದ್ರಿಂದ ನನಗೆ ಎಲ್ಲದನ್ನು ನೀಟಾಗಿ ಸೆಟಪ್ ಮಾಡ್ಕೋಬೇಕು, ನೀಟಾಗಿರಬೇಕು ಅಂತೇಳಿ ಆಸೆ ಆಯಿತಾ. ಸೊ ಹಾಗಾಗಿ ಯಾರಿಗಿರಲ್ಲ ಹೇಳಿ ಆಸೆ, ಎಲ್ಲ ಥರ ಸೆಟಪ್ ಮಾಡ್ಕೋಬೇಕು, ಚೆನ್ನಾಗಿಟ್ಕೋಬೇಕು ಮನೇನ. ನಮ್ಮದೇ ಆದಂಥ ಮನೆ ಅಂತಿರುವಾಗ ಎಲ್ಲದನ್ನು ಆರ್ಗನೈಸ್ ಮಾಡಿ ಲೈಕ್ ನಮಗೆ ಹೇಗೆ ಬೇಕು ಅದೇ ಥರ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಇದೆ ಅಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಫೀಲ್ ದ್ಯಾಟ್ ಇನ್ ದಿಸ್ ಜರ್ನಿ ಆಯಿತಾ. ಹಾಗಾಗಿ ನಾನು ನನ್ನ ವಿಡಿಯೋಸಲ್ಲೂ ಸಹ ಅದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ವಿಡಿಯೋಸ್ನ ಫಿಲ್ ಮಾಡ್ತಿದ್ದೀನಿ. ಹೋಪ್ ಸೊ ನೀವು ಈ ವಿಡಿಯೋಸ್ ಎಲ್ಲ ನೋಡಿ ಎಂಜಾಯ್ ಮಾಡ್ತೀರಾ. ನಿಮಗೂ ಏನಾದರೂ ಐಡಿಯಾ ಬರುತ್ತೆ ಯಾವ ಥರ ಆರ್ಗನೈಸ್ ಮಾಡ್ಕೋಬೇಕು ಏನು ಅಂತ ಹೇಳಿದ್ರೆ. ಲೈಕ್ ಇಫ್ ಯು ಗೆಟ್ ಟು ಲರ್ನ್ ಸಮಥಿಂಗ್ ಫ್ರಮ್ ಮೈ ವಿಡಿಯೋ ನಂಗೆ ತುಂಬ ಖುಷಿ ಆಗುತ್ತೆ ಅದರಿಂದ. ಸೊ ಫಸ್ಟ್ ಒನ್ ಬಂದು ಇದು ಏನಂತ ಹೇಳ್ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ. ಇದು ಆಲ್ರೆಡಿ ಲೈಕ್ ಓಪನ್ ಆಗಿದೆ ಬಟ್ ನಾನು ತೋರಿಸ್ತೀನಿ. ಆ್ಯಂಡ್ ನಾನು ಇದನ್ನು ಆರ್ಡರ್ ಮಾಡಿದ್ದು ಬಿಗ್ ಬಿಲಿಯನ್ ಡೇಸ್ ಸೇರಿ ಇರುವಾಗ. ಇವಾಗಂತೂ ತುಂಬ ಲೇಟ್ ಆಗಿದೆ ನಾನು ವಿಡಿಯೋ ಫಿಲ್ಮ್ ಮಾಡ್ತಿರೋದು. ಇನ್ನು ಈ ವಿಡಿಯೋ ಬರೋ ಅಷ್ಟರಲ್ಲಿ ಇನ್ನೂ ಲೇಟ್ ಆಗೋಗುತ್ತೆ. ಬಟ್ ಇದು ನನಗೆ ತುಂಬ ಒಳ್ಳೆ ಪ್ರೈಸಿಗೆ ಸಿಕ್ತು ಆಯಿತಾ. ಜಸ್ಟ್ ಫಾರ್ 55 rupees. ಇದು ಆ್ಯಕ್ಚುಲಿ ಕಾಸ್ಟ್ಲಿ ಇದೆ ಬಟ್ 55 rupees ಸಿಕ್ತು ಅಂತ ಹೇಳ್ಬಿಟ್ಟು ನನಗೆ ನೆಸೆಸಿಟಿ ಇದೆಯೋ ಇಲ್ವಾ ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನನಗೆ ಗೊತ್ತಿಲ್ಲ ಏನಾದರೂ ನಾನು ಇದರಲ್ಲೆಲ್ಲ ಸೆಟ್ ಮಾಡಿ ಇಟ್ಕೋಬೋದಾ ಏನು ಅಂತ ಹೇಳ್ಬಿಟ್ಟು. ಬಟ್ ಇರಲಿ ನೋಡೋಣ. 55 rupees ಸಿಗ್ತಿದೆಲ್ಲ ಏನಾದರೂ ಒಂದು ನಾನು ಜೋಡಿಸಿ ಇಡ್ಬೋದು ಅಂತ ಹೇಳ್ಬಿಟ್ಟು ಐ ಗಾಟ್ ದಿಸ್ ಆಯಿತಾ. ಸೊ ಇದೇನಂತ ಹೇಳಿದ್ರೆ
ನಾನು ಇಲ್ಲಿ ಲೈಟ್ ಇದೆ ಆಯ್ತಾ, ಲೈಟಿಂದಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಐ ಜಸ್ಟ್ ಸ್ವಿಚ್ ದಟ್ ಆಫ್. ಸೊ ಫಸ್ಟ್ ಒನ್ ಬಂದು ಇದು ರೊಟೇಟಿಂಗ್ ಕಿಚನ್ ಆರ್ಗನೈಸರ್ ಟ್ರೇ ಆಯ್ತಾ. ಸೊ ಐ ಬಾಟ್ ಜಸ್ಟ್ 55 ತಗೊಂಡಿದ್ದು ಸೊ 55 rupees ಇಟ್ ಇಸ್ ಲಿಟರಲಿ ವರ್ತ್ ಗೈಸ್. ಚೆನ್ನಾಗಿದೆ ಇದು 55 rupeesಗೆ ವರ್ತ್ ಅಂತಾನೆ ಹೇಳ್ಬೋದು. ಇಟ್ಸ್ ಅನ್ ಅಮೇಜಿಂಗ್. ನಾನು ತುಂಬಾ ಸ್ಟಫ್ಸ್ನ ಆರ್ಗನೈಸ್ ಮಾಡಿ ಇಡ್ಬೋದು ಇದರಲ್ಲಿ. ನಾನು ಆಯಿಲ್ ಡಿಸ್ಪೆನ್ಸರ್ ಅಂಡ್ ಸಾಸಸ್ ಏನಾದರೂ ಇಟ್ಕೊತೀನಿ ಅಂತಂದ್ರೆ ಲೈಕ್ ಐ ಕ್ಯಾನ್ ಸ್ಟೋರ್ ಆಲ್ ಆಫ್ ದೋಸ್ ಥಿಂಗ್ಸ್. ಆಮೇಲೆ ಎಲ್ಲಾದ್ರೂ ಒಂದ್ ಕಡೆ ಇಟ್ಟರೆ ಎಲ್ಲಾದ್ರೂ ನನಗೆ ಒಂದೇ ಕಡೆ ಸಿಗುತ್ತೆ ಅಂಡ್ ಕುಕ್ ಮಾಡುವಾಗ ಈಸಿ ಕೂಡ ಆಗತ್ತೆ. ಇದು ಆಕ್ಚುಲಿ ನನಗೆ ಐಡಿಯಾ ಇರಲಿಲ್ಲ ತಗೋಬೇಕಂತ. 55 rupees ಸಿಕ್ತು ಅಂತ ಹೇಳ್ಬಿಟ್ಟು ಐ ಗಾಟ್ ದಿಸ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು. ಸೊ ನೀವು ಆಚೆ ನೋಡಿದ್ರೇ ಗೊತ್ತಾಗ್ತಿದೆ ಏನಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದ್ರಿಂದ ನನ್ನ ಹತ್ರ ಪ್ರಾಪರ್ ಟ್ರೈಪಾಡ್ ಇಲ್ಲ ಆಯ್ತಾ ಲೈಕ್ ಇವಾಗ. ಸೊ ಹಾಗಾಗಿ ನಾನು ಫ್ರಂಟ್ ಕ್ಯಾಮ್ರಾದಲ್ಲೇ ಮಾಡ್ತಿರೋದು. ಸೊ ಇನ್ ಫ್ಯೂಚರ್ ಹೋಗ್ತಾ ಮತ್ತೆ ಒಂದು ಹೊಸ ಟ್ರೈಪಾಡ್ ಎಲ್ಲ ತಗೊಂತೀನಿ. ಅವಾಗ ಇನ್ನ ಚೆನ್ನಾಗಿ ಲೈಕ್ ಬ್ಯಾಕ್ ಕ್ಯಾಮ್ರಾಯಿಂದ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇದೇನಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೇನೆ ಇದು ಕುಕ್ಕರ್ ಆಯ್ತಾ. ಸೊ ದೆರ್ ಆರ್ 3 ಕುಕ್ಕರ್ಸ್ ಇನ್ ಇಟ್. There are 3 cookers in it. ಒಂದು 5 ಲೀಟರ್ದು, 3 ಲೀಟರ್ಸ್ದು ಆ್ಯಂಡ್ 2 ಲೀಟರ್ಸು. ಸೊ 5 ಲೀಟರ್ಸ್ದು ಆಬ್ವಿಯಸ್ಲಿ ನನಗೆ ಅವಶ್ಯಕತೆ ಇಲ್ಲ ಆಯ್ತಾ, ಬಿಕಾಸ್ ಅಷ್ಟೊಂದೆಲ್ಲ ನಾನು ಏನು ಕುಕ್ ಮಾಡೋಕೆ ಹೋಗಲ್ಲ. ಈವನ್ ಇಫ್ ಸಮ್ ಫ್ರೆಂಡ್ಸ್ ಕಮ್ಸ್ ಟು ಮೈ ಹೌಸ್ ಅಲ್ಲ, ಅವಾಗ್ಲೂ ಅಷ್ಟೇ ನನಗೆ 3 ಲೀಟರ್ಸ್ದೇ ಲೈಕ್ ತುಂಬ ಜಾಸ್ತಿನೇ ಆಗೋಗುತ್ತೆ. ಹಾಗಾಗಿ ಅದನ್ನ ಮನೆಗೆ ಕೊಟ್ಬಿಡ್ತೀನಿ, ಮನೇಲಿ ಯೂಸ್ ಮಾಡ್ಕೋಬೋದು, ಅಮ್ಮ ಯೂಸ್ ಮಾಡ್ಕೊತಾರೆ. ಇನ್ನು ಮಿಕ್ಕಿದನ್ನ ಇದೆರಡನ್ನ ಮಾತ್ರ ನಾನು ಯೂಸ್ ಮಾಡ್ಕೊತೀನಿ. ಸೊ ಆ್ಯಕ್ಚುಲಿ ಇದು ಓಪನ್ ಬಾಕ್ಸ್ ಡೆಲಿವರಿ ಇತ್ತು ಆ್ಯಂಡ್ ನಾನು ಇದೆಲ್ಲದನ್ನು ಫಿಕ್ಸ್ ಮಾಡಬೇಕಿತ್ತಲ್ಲ, ಹಾಗಾಗಿ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇನ್ನ ಕುಕ್ ಮಾಡಿಲ್ಲ ಇದರಲ್ಲಿ. ಸೊ ಲೈಕ್ ವೆರಿ ಸೂನ್ ಐ ಆಮ್ ಕುಕ್ ಇನ್ ದಿಸ್. ಆ್ಯಂಡ್ ನಂದು ತುಂಬ ವಿಡಿಯೋಸ್ ಪೆಂಡಿಂಗ್ ಇದೆ, ಅದೆಲ್ಲದನ್ನು ಪೋಸ್ಟ್ ಆದಮೇಲೆ ಮತ್ತೆ ಹೊಸ ವಿಡಿಯೋಸ್ನ ಫಿಲ್ ಮಾಡ್ತಾ ಹೋಗ್ತೀನಿ. ಸೊ ಇದು ಒಂದು ಕ್ಯಾಪು, ಇದು 2 ಲೀಟರ್ಸ್ದು ಆಯಿತಾ. ಸೊ ಇದು 2 ಲೀಟರ್ಸ್, ಇದು 3 ಲೀಟರ್ಸ್ದು ಆ್ಯಂಡ್ ಪಿಜನ್ ಇದು ಆಯ್ತಾ 3 ಲೀಟರ್ಸ್. ಇದೆರಡಕ್ಕೂ ಒಂದೇ ಲೀಡು, ಇದಕ್ಕೂ ಇದೇ ಲೀಡ್ ಆಗುತ್ತೆ, 2 ಲೀಟರ್ಸ್ಗೂ ಇದೇ ಲೀಡ್ ಆಗುತ್ತೆ. ಆ್ಯಂಡ್ ವಿಜಿಲ್ಸ್ ಎಲ್ಲ ಇದೆ, ಅದೆಲ್ಲ ಅಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ನಾನು, ಇದು ಓಪನ್ ಆಗಿರೋದ್ರಿಂದ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು 5 ಲೀಟರ್ದು ಒಂದು. ಸೊ ಇದು 3. ಈ 3 ನಾನು ತಗೊಂಡಿರೋ ಪ್ರೈಸ್ ಬಂದು ಇಟ್ ಇಸ್ ಲೈಕ್ ಲಿಟ್ರಲಿ ತುಂಬ ಕಡಿಮೆ ಪ್ರೈಸಿಗೆ ಸಿಕ್ಕಿದೆ. ಇದು 1400ಗೆ ಈ 3 ಸಹ ಸಿಕ್ಕಿದೆ ಆಯಿತಾ. ಇಲ್ಲಿ ನಾನು ಒಬ್ಳೆ ಕುಕ್ ಮಾಡಿ ತಿನ್ನೋದ್ರಿಂದ ನನಗೆ ಏನೋ ತುಂಬ ಕಾಸ್ಟ್ಲಿ ಬೇಕು, 3000-4000 ಬೇಕು ಅಂತ ಇಷ್ಟ ಇರಲಿಲ್ಲ. ನನಗೆ ಜಾಸ್ತಿ ಸ್ಪೆಂಡ್ ಮಾಡೋಕೆ ಕೂಡ ಇಷ್ಟ ಇಲ್ಲ, ಬಿಕಾಸ್ ದರ್ ಆರ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಎಕ್ಸ್ಪೆಂಡಿಚರ್. ನನಗೆ ಇವಾಗ ಎಟ್ ದ ಮೂಮೆಂಟ್ ನಾನು ಎಲ್ಲದನ್ನು ಆರ್ಗನೈಸ್ ಎಲ್ಲ ಮಾಡ್ಕೊತಿರೋದ್ರಿಂದ ಲೈಕ್ ತುಂಬ ಎಕ್ಸ್ಪೆನ್ಸಸ್ ಇದೆ. ಸೊ ಹಾಗಾಗಿ ನಾನು ಆದಷ್ಟು ಮಿನಿಮಲ್ ಆಗಿ ಖರ್ಚು ಮಾಡಿ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಸೊ ನಮ್ಮಮ್ಮ ಹೇಳಿದ್ರು ಒಂದು 3000ಗೂ ಎಷ್ಟೋ ಸೆಟ್ ಆಫ್ 3 ಎಲ್ಲ ಇತ್ತು ಆಯ್ತು, ಸೆಟ್ ಆಫ್ 3000ಗೆ ಆ್ಯಂಡ್ 4000ಗೆ ಎಲ್ಲ. ಬಟ್ ಐ ಡಿಂಟ್ ವಾಂಟೆಡ್ ಟು ಬೈ ದಟ್. ಆ್ಯಂಡ್ ಅವ್ರು ಹೇಳಿದ್ರು ನನಗೆ ಬೇಕಿತ್ತು ಅಂತ. ಅದಕ್ಕೆ ನಾನು ನೀವು ಮತ್ತೆ ಬೇಕಿದ್ರೆ ತಗೊಳ್ಬೋದು, ನನಗೆ ಇವಾಗ ಇದಷ್ಟೇ ಸಾಕು, ಕಡಿಮೆ ದುಡ್ಡಿಗೆ ನನಗೆ ಚೆನ್ನಾಗಿರೋದು ಬೇಕು. ಸೊ ನಾನು ನೋಡ್ಬಿಟ್ಟು ಆರ್ಡರ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಐ ಗಾಟ್ ದಿಸ್. ಆ್ಯಂಡ್ ಇನ್ನೊಂದು 3 ಲೀಟರ್ಸ್ದು ಆಯಿತಾ. ಇದನ್ನು ಫಿಕ್ಸ್ ಮಾಡಿಲ್ಲ, ಇದು ಒಂದನ್ನು ಮಾಡೋಕ್ಕೆ ಬಾಕಿ ಇದೆ. ಸೊ ಮಾಡ್ತೀನಿ ಅದನ್ನು. ಸೊ ನೆಕ್ಸ್ಟ್ ಬಾಕ್ಸ್ ಬಂದು ಇದು. ಲೆಟ್ಸ್ ಅನ್ಬಾಕ್ಸ್ ದಿಸ್. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಓಕೆ ಲೆಟ್ ಮಿ ಓಪನ್ ಆ್ಯಂಡ್ ಶೋ ಯು. ಇದನ್ನು ಓಪನ್ ಮಾಡಿಲ್ಲ, ಇದು ಫುಲ್ ಎಲ್ಲ ಸೀಲ್ಡ್ ಇದೆ ಆಯಿತಾ. ಸೊ ಯಾ ಐ ಆಮ್ ಗೋನಾ ಓಪನ್ ದಿಸ್ ಹಿಯರ್ ಇಟ್ಸೆಲ್ಫ್ ಇನ್ ಫ್ರಂಟ್ ಆಫ್ ಯು. ಆಮೇಲೆ ಏನು ಗೊತ್ತಾ, ನನಗೆ ಇನ್ನೊಂದು ಭಯ ಕೂಡ ಇದೆ ಗೈಸ್. ಇದೆಲ್ಲ ಡೆಲಿವರಿ ಆಗಿ ಆಲ್ಮೋಸ್ಟ್ 1 ಮಂತ್ ಮೇಲೆ ಆಯಿತು. 1 ಮಂತ್ ಮೇಲೆ ಆದ್ರೇನು ನಾನು ಓಪನ್ ಕೂಡ ಮಾಡಿಲ್ಲ. ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ. ಲೈಕ್ ಐ ವಾಸ್ ಥಿಂಕಿಂಗ್ ದಟ್ ಈಗ ಲಾಸ್ಟ್ 2-3 ಡೇಸಿಂದ ಆಯ್ತಾ, ಬಟ್ ಸ್ಟಿಲ್ ಫಾರ್ ಸಮ್ ರೀಸನ್ ನನಗೇನೋ ಓಪನ್ ಮಾಡಬೇಕಂತ ಅನಿಸಿಲ್ಲ. ಬಟ್ ನಾನು ಯಾವಾಗಲೂ ನನಗೆ ಲೈಕ್ ಕ್ಯೂರಿಯಾಸಿಟಿ ತೆಗಿಯೋಕ್ಕೆ ಆಗಲ್ಲ, ನಾನು ಓಪನ್ ಮಾಡೇ ಬಿಡಬೇಕು. ಬಟ್ ಈ ಸಲ ಹೆಂಗೋ ಗೊತ್ತಿಲ್ಲ, ಮೇ ಬಿ ಬಿಕಾಸ್ ಆಫ್ ದಿಸ್ ವಿಡಿಯೋ ಐ ಗಾಟ್ ಟು ವೇಟ್. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಂಟೈನರ್ಸ್ನ ಆರ್ಡರ್ ಮಾಡಿದೆ ಆಯಿತಾ ನನಗೆ. ಈ ಥರದ್ದು ಕಂಟೈನರ್ಸು ನನಗೆ ಸೆಟ್ ಆಫ್ 12 ಅನಿಸುತ್ತೆ. ಇದು ಸೆಟ್ ಆಫ್ 12ಗೂ 269 rupees ಎಷ್ಟೋ ಸಿಕ್ಕಿದ್ದು. ಲೈಕ್ ಇಟ್ ಇಸ್ ವೆರಿ ಲೆಸ್ ಆ್ಯಕ್ಚುಲಿ, ಲೆಸ್ ದೆನ್ 280, 300 ಒಳಗೆ ನನಗೆ ಪ್ರೈಸ್ ಆ್ಯಕ್ಚುಲಾಗಿ ಮರ್ತೋಗಿದೆ, ನೆನಪಿಲ್ಲ. ಸೊ ಈ ಥರದ್ದು 12 ಬಾಕ್ಸಸ್ ಇದೆ ಇವಾಗಿಲ್ಲಿ. ಇದೆಲ್ಲದನ್ನು ನಾನು ಇವತ್ತು ವಾಶ್ ಮಾಡಿ ಆರ್ಗನೈಸ್ ಮಾಡಿ ಇಡಬೇಕು. ಆ್ಯಂಡ್ ಇಟ್ ಇಸ್ ವೀಕೆಂಡ್ ಆಲ್ಸೋ. ಒಂದು ಸ್ವಲ್ಪ ಶಾಪಿಂಗ್ ಹೋಗೋಕ್ಕೆ ಬೇರೆ ಇದೆ, ಅದನ್ನು ಇಫ್ ಪಾಸಿಬಲ್ ನಾನು ವಿಡಿಯೋ ಮಾಡ್ತೀನಿ. ಡಿಮಾರ್ಟ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಪ್ರಾಬ್ಲಿ ಅದಾಗಿರುತ್ತೆ, ನೋಡೋಣ. ಸೊ
4, 8, 9, 10, 11, 12. ಯಾ 12. ನಾನು ಕಾಳು ಮತ್ತು ಖಾರದ ಪುಡಿ ಎಲ್ಲ ಸಾಮಾನನ್ನು ಇದರಲ್ಲಿ ಆರ್ಗನೈಸ್ ಮಾಡಿ ನೀಟಾಗಿ ಇಟ್ಕೊತೀನಿ. ಸೊ ದಟ್ ಕಿಚನ್ ಕೂಡ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನನಗೆ ಕೂಡ ಖುಷಿ ಆಗುತ್ತೆ ಎಲ್ಲದನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ. ಆ್ಯಂಡ್ ನಮ್ಮಮ್ಮ ಅಕ್ಕ ಯಾರಾದರೂ ಬಂದರೆ ಅವ್ರು ಕೂಡ ಕುಕ್ ಮಾಡ್ತಾರೆ. ಸೊ ಅವ್ರಿಗೂ ಲೈಕ್ ಎಲ್ಲದನ್ನು ಹ್ಯಾಂಡಿಯಾಗಿರುತ್ತೆ ಆ್ಯಂಡ್ ಇದ್ರಲ್ಲಿ ಕಾಣುತ್ತೆ ಕೂಡ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಏನು ಬೇಕು ಅದನ್ನೆಲ್ಲದನ್ನು ತೊಗೊಂಡು ಅವ್ರು ಆರಾಮಾಗಿ ಕುಕ್ ಮಾಡಿ ನನಗೆ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಾಕ್ಸ್ ಕಮ್ಸ್ ದಿಸ್ ಬಿಗ್ ಒನ್. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಬನ್ನಿ ಓಪನ್ ಮಾಡೋಣ ಇವಾಗ. ಎನಿ ಐಡಿಯಾ ಏನಿರ್ಬೋದು ಇದು ಅಂತ? ಸೊ ಇವಾಗಲೇ ಇದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಲ್ಲ, ಬಟ್ ಗೊತ್ತಾಗುತ್ತೆ ಏನಂತ. I have ordered black color one. ಗೊತ್ತಿಲ್ಲ, ಮರ್ತೋಗಿದೆ. ಬ್ಲ್ಯಾಕ್ ಆಯಿಲ್ ಅಂತಂದ್ರೆ ಇದೇನಾ ಗೊತ್ತಿಲ್ಲ. ಮೇ ಬಿ ವುಡನ್ ಕಲರ್ ಅಂತ ಹೇಳ್ಬಿಟ್ಟು ನಾನು ವುಡನ್ ಥರ ಕಾಣುತ್ತೆ ಅಂತ ಇದನ್ನ ಮಾಡಿರ್ಬೋದೇನೋ. ಸೊ ಇದು there are total 1, 2, 3, 4, 5, 6 ಬಾಕ್ಸಸ್ ಇದೆ. ಆ್ಯಂಡ್ ಇದರಲ್ಲಿ ನಾನು ಸೆಟ್ ಮಾಡಬೇಕು ಇದನ್ನ ಎಲ್ಲದನ್ನು ಅಡ್ಜಸ್ಟ್ ಮಾಡಿ. ಇದರಲ್ಲಿ 6 ಕಂಪಾರ್ಟ್ಮೆಂಟ್ಸ್ ಇರುವಂಥದ್ದು ಒಂದು ಡ್ರಾವರ್ ಥರ ಇದು. ನೀವು ಪ್ರಾಬ್ಲಿ ಬೇರೆ ವಿಡಿಯೋಸಲ್ಲೆಲ್ಲ ನೋಡಿರ್ತೀರಾ ಆ್ಯಂಡ್ ಆನ್ಲೈನಲ್ಲಿ ಕೂಡ ಇದೆ, ಇದನ್ನ ನೋಡಿರ್ತೀರಾ ನೀವು. ಸೊ ಇದು ನನಗೆ ಏನಕ್ಕೆ ಆರ್ಡರ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನನ್ನ ಹತ್ರ ತುಂಬ ಇವಾಗ ಕಿಚನ್ಗೆ ನಾನು ಏನಾದರೂ ಗ್ರಾಸರೀಸ್ ಎಲ್ಲ ತಂದರೆ, ವೆಜಿಟೇಬಲ್ಸ್ ಎಲ್ಲ ತಂದರೆ, ಫಾರ್ ನಾವ್ ಐ ಡೋಂಟ್ ಹ್ಯಾವ್ ಅ ಫ್ರಿಡ್ಜ್ ಆಯಿತಾ ಇಲ್ಲಿ ಇವಾಗ ಸದ್ಯಕ್ಕೆ ಇಲ್ಲ. ಗೊತ್ತಿಲ್ಲ ಫ್ಯೂಚರಲ್ಲಿ ನಾನು ತೊಗೊಳ್ತೀನ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಫ್ರಿಡ್ಜ್ ಇಲ್ಲ ಅಲ್ವಾ, ಹಾಗಾಗಿ ನಾನು ಏನಾದರೂ ವೆಜಿಟೇಬಲ್ಸ್ ತಂದರೆ, ಏನಾದರೂ ಗ್ರಾಸರೀಸ್ ತಂದರೆ, ಫ್ರೂಟ್ಸ್ ತಂದರೆ ಎಲ್ಲದನ್ನು ನನಗೆ ಕಿಚನಲ್ಲಿ ಸ್ಪೇಸ್ ಕೂಡ ಸಾಕಾಗ್ತಿಲ್ಲ ಇಡಕ್ಕೆ. ಸೊ ಹಾಗಾಗಿ ಇದರಲ್ಲೆಲ್ಲ ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಐ ಗಾಟ್ ದಿಸ್. ಲಿಟ್ರಲಿ ಇದನ್ನು ನೀವು ಪ್ರೈಸ್ನ ಬಿಲೀವ್ ಮಾಡಲ್ಲ ಎಷ್ಟಕ್ಕೆ ಸಿಕ್ತು ಅಂತ ಹೇಳ್ಬಿಟ್ಟು. ಇದು ನನಗೆ ಸಿಕ್ಕಿರೋದು ಜಸ್ಟ್ ಫಾರ್ 470 rupees. ಇವಾಗ ನೀವು ನೋಡಿದ್ರೆ 670, 700 ಎಲ್ಲ ಇದೆ ಈ 5 ಕಂಪಾರ್ಟ್ಮೆಂಟ್ಸ್ ಇರೋದಕ್ಕೆ. 2, 3 ಇರೋದು 400 ಸಿಗುತ್ತೇನೋ, ಬಟ್ 5, 6 ಇರೋದು ಕಂಪಾರ್ಟ್ಮೆಂಟ್ಸ್ 5 ಇರುವಂಥದ್ದು 600, 700 ಇದೆ ಲೈಕ್ ಇವಾಗ ಪ್ರೈಸು. ಬಟ್ ನಾನು ತಗೊಳ್ಳುವಾಗ ಜಸ್ಟ್ 470. ಸೊ ಅದಾದಮೇಲೆ ಮತ್ತೆ ಪ್ರೈಸ್ ಕೂಡ ಕಡಿಮೆ ಆಗಿತ್ತು. ನಾನು ಇದು ಡೆಲಿವರಿ ಆದಮೇಲೆ 408 rupees ಆಗಿತ್ತು. ಐ ಥಾಟ್ ನಾನು ಅದನ್ನು ರಿಟರ್ನ್ ಮಾಡಿಬಿಟ್ಟು ಮತ್ತೆ ಪ್ಲೇಸ್ ಮಾಡಲ ಅಂತ ಹೇಳ್ಬಿಟ್ಟು. ಬಟ್ ಅಗೇನ್ ನಾನು ಮತ್ತೆ ಇದನ್ನು ವೇಟ್ ಮಾಡಬೇಕು. ಆ್ಯಂಡ್ ನಾನು ಇಲ್ಲಿ ಇರಲಿಲ್ಲ ಕೂಡ ಒಂದು ಸ್ವಲ್ಪ ದಿನ ಬಿಕಾಸ್ ಆಫ್ ಸಮ್ ಇಶ್ಯೂಸ್ ವಿಚ್ ಐ ಹ್ಯಾಡ್ ಇನ್ ಮೈ ಫ್ಯಾಮಿಲಿ. ನಾನು ಮನೆಗೆ ಹೋಗಿದ್ದೆ, ಹಾಗಾಗಿ ಮತ್ತೆ ಆ ಟೈಮಲ್ಲಿ ಏನಾದರೂ ಡೆಲಿವರಿ ಆದರೆ ಇಸ್ಕೊಳ್ಳೋಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮತ್ತೇನು ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಅದಾದಮೇಲೆ ಕುಕ್ಕರು ನಾನು ಇಲ್ಲದೆ ಇರುವಾಗ ಡೆಲಿವರಿ ಆಯಿತು. ಸೊ ಲೈಕ್ ನನ್ನ ಫ್ರೆಂಡ್ ಹತ್ರ ಹೇಳ್ಬಿಟ್ಟು ನಾನು ಅವ್ರಿಗೆ ಇಸ್ಕೊಳಕ್ಕೆ ಹೇಳಿ ಲೈಕ್ ನನ್ನ ಫ್ರೆಂಡ್ ಕಡೆಯಿಂದ ನಾನು ಕಲೆಕ್ಟ್ ಮಾಡಿಕೊಂಡೆ. ಸೊ ಇದು ನೆಕ್ಸ್ಟ್ ಐಟಮು. ಸೊ ಇದನ್ನು ಆರ್ಗನೈಸ್ ಮಾಡಬೇಕು, ನಾನು ಮಾಡ್ತೀನಿ. ಬಟ್ ಪ್ರಾಬ್ಲಿ ವಿಡಿಯೋದಲ್ಲಿ ಇವಾಗ ಜಸ್ಟ್ ಇದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರೋದ್ರಿಂದ ನಾನು ಹಿಂಗೇನೆ ತೋರಿಸಿ ಬಿಟ್ಬಿಡ್ತೀನಿ. ನೆಕ್ಸ್ಟ್ ನಾನು ಇದ್ರದ್ದೇ ಸೆಪ್ರೇಟ್ ವಿಡಿಯೋ ಮಾಡಿಬಿಟ್ಟು ನಾನು ಏನೇನೆಲ್ಲದನ್ನು ಸ್ಟೋರ್ ಮಾಡ್ಕೊತಿದ್ದೀನಿ, ಇದಕ್ಕೆ ಹೇಗೆ ನಾನು ಆರ್ಗನೈಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಸೆಪ್ರೇಟ್ ವಿಡಿಯೋನ ಮಾಡ್ತೀನಿ. ಆ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇಟ್ಸ್ ಬೀನ್ 4 years ಆಗ್ತಾ ಬಂತು ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿ. ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಮ್ ಅದರ್ ಇಶ್ಯೂಸ್ ಆ್ಯಂಡ್ ಸಮ್ ಅದರ್ ರೀಸನ್ಸ್. ನನಗೆ ಬೇರೆ ಬೇರೆ ಕೆಲಸಗಳಿರೋ ಕಾರಣ. ಬಟ್ ಇವಾಗ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಆ್ಯಂಡ್ ಹೆಂಗಾದರೂ ಮಾಡಿ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿಕೊಂಡು ಚಂದದ ವೀಡಿಯೋಸ್ನ ಫಿಲ್ ಮಾಡಬೇಕು. ಆ್ಯಂಡ್ ಇಟ್ ಇಸ್ ಮೈ ಪ್ಯಾಷನ್ ಟು ನಾಟ್ ಜಸ್ಟ್ ಬಿಕಾಸ್ ಆಫ್ ದ ಅರ್ನಿಂಗ್ಸ್ ಆರ್ ಸಮಥಿಂಗ್. ನನಗೇನೋ ಪ್ಯಾಷನ್ ಇದೆ ಯೂಟ್ಯೂಬಲ್ಲಿ, ನನಗೆ ಮಾತಾಡೋಕ್ಕೆಲ್ಲ ಇಷ್ಟ ಆಗುತ್ತೆ ವೀಡಿಯೋಸಲ್ಲಿ. ಕ್ಯಾಮ್ರಾ ಆನ್ ಆಯಿತು ಅಂತಿದ್ದಂಗೆ ನನಗೆ ಮಾತಾಡ್ಬೇಕಂತ ಅನ್ಸುತ್ತೆ. ಸೊ ಅದರಿಂದಾಗಿ ನನಗೆ ಏನೋ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಪ್ಲೀಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾರಾದರೂ ಇವಾಗಷ್ಟೇ ಮೂವ್ ಆಗಿದ್ದೀರಾ ಫ್ಲ್ಯಾಟ್ಗೆ, ಇಲ್ಲ ಅಂತಂದರೆ ರೂಮ್ಗೆ, ಏನಕ್ಕೆ ಅದು ಲೈಕ್ ಬೇರೆ ಮನೆಗೆ ಹೋಗಿದ್ದೀರಾ ಅಂತಂದರೆ ರಿಯಲಿ ಇದೆಲ್ಲ ನಿಮ್ಗೆ ಎಸೆನ್ಷಿಯಲ್ ಥಿಂಗ್ಸ್ ಅಂತ ಅನ್ಸುತ್ತೆ ನನಗೆ. ಇವಾಗಷ್ಟೇ ನೀವು ಒಂದು ಹೊಸ ಮನೆಗೆ ಹೋಗಿ ಎಲ್ಲದನ್ನು ಫ್ರಮ್ ದ ಸ್ಕ್ರಾಚ್ ನೀವು ಆರ್ಗನೈಸ್ ಮಾಡ್ಕೊತಿದ್ದೀರಾ ಅಂತಂದರೆ ಇಟ್ ಈಸ್ ರಿಯಲಿ ನೀಡೆಡ್ ಫಾರ್ ಯು ಗೈಸ್ ಕ್ಯಾನ್ ಲಿಟ್ರಲಿ ಗೋ ಆ್ಯಂಡ್ ಬೈ ಇಟ್. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಇವಾಗಷ್ಟೇ ಮೂವ್ ಆಗಿದ್ದಾರೆ ಅಂತಂದರೆ ಯು ಗೈಸ್ ಕ್ಯಾನ್ ಶೇರ್ ದಿಸ್ ವಿಡಿಯೋ. ನಾನು ಇದು ಪ್ರಾಡಕ್ಟ್ಸ್ ಎಲ್ಲದನ್ನು ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ being happy is a responsibility. So be happy, keep watching my channel, keep supporting me. Till the next video. Until then, take care. Bye bye.